ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಈ ಜುಲೈ 10 ಈ ಯೋಗಿನಿ ಏಕಾದಶಿ ಈ ವರ್ಷದಲ್ಲಿ ಒಮ್ಮೆ ಮಾತ್ರ ಇದು ಬರುವ ಒಂದು ಶಕ್ತಿಶಾಲಿ ಏಕಾದಶಿ. ಇದು ಶುಕ್ರವಾರ, ವರ್ಷದ ಅತ್ಯಂತ ಪವಿತ್ರ ಯೋಗಿನಿ ಏಕಾದಶಿ. ಈ ಒಂದು ವ್ರತ ಹಿಂದಿನ ಜನ್ಮದ ಪಾಪಗಳನ್ನು ಕ್ಷಮೆಗೊಳಿಸುವ ಈ ಒಂದು ಶಕ್ತಿಯನ್ನು ಹೊಂದಿದೆ. ಈ ಪವಿತ್ರ ದಿನದಂದು ಭಕ್ತಿಯಿಂದ ಆಚರಿಸಿದರೆ ಪಾಪ ಕರ್ಮಗಳ ಕ್ಷಯಕ್ಕೆ ಸಹಾಯಕವಾಗುತ್ತೆ. ಆರೋಗ್ಯ ಮತ್ತು ಈ ಒಂದು ಮನಃಶಾಂತಿಗಾಗಿ ಪ್ರಾರ್ಥನೆ ಮಾಡುವ ವಿಶೇಷದ ಒಂದು ದಿನ. ಈ ಧನಧಾನ್ಯ ಸಮೃದ್ಧಿಗೆ ಆಶೀರ್ವಾದ ಕೋರುವ ದಿನ. ವಿಷ್ಣುವಿನ ಕೃಪೆಯಿಂದ ಆಧ್ಯಾತ್ಮಿಕ ಪ್ರಗತಿಗೆ ಮಾರ್ಗದರ್ಶಕವಾಗುವ ಈ ಒಂದು ದಿನ. ಈ ಬ್ರಹ್ಮ ಮುಹೂರ್ತದಲ್ಲಿ ಆದಷ್ಟು ಸಾಧ್ಯವಾದರೆ ಬೇಗ ಎದ್ದು ಸ್ನಾನ ಮಾಡಿ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಶ್ರೀ ಮಹಾವಿಷ್ಣು ಅಥವಾ ಅವರ ಯಾವುದೇ ಅವತಾರವನ್ನು ಭಕ್ತಿಯಿಂದ ಪೂಜಿಸಿ ಈ ತುಪ್ಪದ ದೀಪ ಹಚ್ಚಿ ಹಳದಿ ಹೂವು ಹಾಗೂ ಈ ತುಳಸಿ ದಳವನ್ನು ಅರ್ಪಿಸಿ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಈ ಮಂತ್ರವನ್ನು ನೀವು ಪಠಿಸಿ. ಈ ದಿನ ಅದರಲ್ಲೂ ಅನ್ನದಾನ ಮಾಡೋದು ಅತ್ಯಂತನೇ ಶ್ರೇಷ್ಠದ ಒಂದು ಪುಣ್ಯ ಕಾರ್ಯ ಅಂತಲೇ ಅನ್ನಬಹುದು. ಈ ಯೋಗಿನಿ ಏಕಾದಶಿಯ ಸಮಯ ಈ ಜುಲೈ 10 ಬೆಳಗ್ಗೆ 8:16ರಿಂದ ಈ ಜುಲೈ 11 ಬೆಳಗ್ಗೆ 5:22ರವರೆಗೆ ಇರುತ್ತೆ. ಈ ಪಾರಣದ ಒಂದು ಸಮಯ ಜುಲೈ 11ರಿಂದ ಮಧ್ಯಾಹ್ನ 1:50ರಿಂದ ಸಂಜೆ 4:30ರವರೆಗೆ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಶನಿದೇವರ ಪ್ರಭಾವ ಹೆಚ್ಚಾಗಿದೆ. ಪ್ರಸ್ತುತ ಸಿಂಹರಾಶಿಗೆ ಶನಿಯ ಅಷ್ಟಮ ಶನಿ ಅಥವಾ ಈ ಶನಿದಯ್ಯ ನಡೆಯುತ್ತಿದೆ. ಈ ಕಠಿಣ ಅವಧಿಯ ನಡುವೆಯೇ ಗ್ರಹಗಳ ಮಂಡಲದಲ್ಲಿ ಮತ್ತೊಂದು ಪ್ರಮುಖ ಬದಲಾವಣೆ ಸಂಭವಿಸುತ್ತಿದೆ. ಮುಂಬರುವ ಜುಲೈ 26ರಂದು ರಾತ್ರಿ 10 ಗಂಟೆಯ ನಂತರ ಈ ಕರ್ಮಕಾರಕನಾದ ಶನಿದೇವನು ವಕ್ರ ಚಲನೆಯನ್ನು ಆರಂಭಿಸಲಿದ್ದಾನೆ. ಜುಲೈ 27ರಿಂದ ಆರಂಭಗೊಂಡು ಡಿಸೆಂಬರ್ 11ರವರೆಗೆ, ಅಂದರೆ ಒಟ್ಟು 138 ದಿನಗಳ ಕಾಲ ಶನಿಯು ವಕ್ರಸ್ಥಿತಿಯಲ್ಲಿ ಸಂಚರಿಸಲಿದ್ದಾನೆ. ವಕ್ರ ಶನಿಯ ಕುರಿತಾದ ತಪ್ಪು ಕಲ್ಪನೆಗಳು ಮತ್ತು ಸತ್ಯಾಸತ್ಯತೆ ಸಾಮಾನ್ಯವಾಗಿ ಸಾರ್ವಜನಿಕರಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಶನಿ ವಕ್ರನಾಗುತ್ತಿದ್ದಾನೆ ಮತ್ತು ಈ ದಯ್ಯ ನಡೆಯುತ್ತಿದೆ ಎಂದ ತಕ್ಷಣ ಎಲ್ಲವೂ ಮುಳುಗಿ ಹೋಯಿತು, ಸರ್ವನಾಶವಾಗುತ್ತದೆ ಎಂಬ ತೀವ್ರ ಭಯ ಹಾಗೂ ಗೊಂದಲವನ್ನು ಸೃಷ್ಟಿಸಲಾಗುತ್ತೆ. ಇತ್ತೀಚೆಗಷ್ಟೇ ನನ್ನ ಬಳಿ ಬಂದ ಮಹಿಳಾ ಗ್ರಾಹಕರೊಬ್ಬರು ಇದೇ ರೀತಿಯ ತಪ್ಪು ಮಾಹಿತಿಯಿಂದ ತೀವ್ರ ಆತಂಕಕ್ಕೆ ಒಳಗಾಗಿದ್ರು. ಆದರೆ ವಾಸ್ತವ ಏನೆಂದರೆ ಶನಿಯ ವಕ್ರಚಲನೆ ಎಂಬುದು ಪ್ರತಿ ವರ್ಷವೂ ನಿಯಮಿತವಾಗಿ ನಡೆಯುವ ಒಂದು ಸಾಮಾನ್ಯ ಖಗೋಳ ವಿದ್ಯಮಾನವಾಗಿದೆ. ಪ್ರತಿ ವರ್ಷ ಶನಿಯು ಸರಿಸುಮಾರು 135ರಿಂದ 145 ದಿನಗಳ ಕಾಲ ವಕ್ರನಾಗುತ್ತಾನೆ. ಆದ್ದರಿಂದ ಸಿಂಹರಾಶಿಯವರು ಯಾವುದೇ ಅನಗತ್ಯ ಭಯಕ್ಕೆ ಒಳಗಾಗುವ ಅಗತ್ಯವಿಲ್ಲ. ಈ ಅವಧಿಯು ಕೇವಲ ಕಷ್ಟಗಳನ್ನಷ್ಟೇ ತರುವುದಿಲ್ಲ, ಬದಲಿಗೆ ನಿಮ್ಮ ಜೀವನದ ಹಲವು ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸಲು ಸೂಕ್ತ ಅವಕಾಶಗಳನ್ನು ಒದಗಿಸುತ್ತೆ. ಈ ವಕ್ರ ಚಲನೆಯ ವೈಜ್ಞಾನಿಕ ಮತ್ತು ಜ್ಯೋತಿಷ್ಯ ವ್ಯಾಖ್ಯಾನ. ಜ್ಯೋತಿಷ್ಯದ ಈ ಒಂದು ಪರಿಭಾಷೆಯಲ್ಲಿ ವಕ್ರ ಎಂದರೆ ಗ್ರಹಗಳು ಉಲ್ಟಾ ಅಥವಾ ಹಿಮ್ಮುಖವಾಗಿ ಚಲಿಸುವುದು ಎಂದರ್ಥ. ಆದರೆ ವೈಜ್ಞಾನಿಕವಾಗಿ ಯಾವುದೇ ಗ್ರಹವು ಬ್ರಹ್ಮಾಂಡದಲ್ಲಿ ಉಲ್ಟಾ ಚಲಿಸುವುದಿಲ್ಲ. ಸೂರ್ಯನ ಸುತ್ತ ಭೂಮಿ ಮತ್ತು ಶನಿ ಗ್ರಹಗಳು ಸುತ್ತುವ ವೇಗದಲ್ಲಿ ವ್ಯತ್ಯಾಸ ಉಂಟಾದಾಗ ಭೂಮಿಯಿಂದ ನೋಡುವ ನಮಗೆ ಶನಿ ಗ್ರಹವು ಹಿಮ್ಮುಖವಾಗಿ ಚಲಿಸುತ್ತಿರುವಂತೆ ಭಾಸವಾಗುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ಗ್ರಹವು ವಕ್ರವಾದಾಗ ಅದು ತಾನು ಕುಳಿತಿರುವ ಮನೆಯ ಹಿಂದಿನ ಮನೆಗೆ, ಯಾರು ತನ್ನ ದೃಷ್ಟಿ ಬೀಳುವ ಸ್ಥಾನಗಳಿಗೆ ಅತ್ಯಂತ ಪ್ರಬಲವಾದ ಮತ್ತು ಈ ಬಾಕಿ ಉಳಿದಿರುವ ಕರ್ಮಗಳ ಫಲವನ್ನು ನೀಡಲು ಪ್ರಾರಂಭಿಸುತ್ತದೆ. ಈ ಸಿಂಹರಾಶಿಯವರ ಜಾತಕದಲ್ಲಿ ಪ್ರಸ್ತುತ ಶನಿಯು ಅಷ್ಟಮ ಭಾವದಲ್ಲಿದ್ದು ಅಲ್ಲಿಂದಲೇ ವಕ್ರನಾಗುತ್ತಿದ್ದಾನೆ. ವಿದೇಶ ಪ್ರಯಾಣ, ಉನ್ನತ ಶಿಕ್ಷಣ ಮತ್ತು ಈ ಒಂದು ದೂರದ ಪ್ರಯಾಣದ ಯೋಗ. ಸಿಂಹರಾಶಿಯ ಜಾತಕದವರಿಗೆ ಈ ಒಂದು ವಕ್ರ ಶನಿಯ ಅವಧಿಯು ಒಂದು ಸುಂದರವಾದ ಸುವರ್ಣಾವಕಾಶವನ್ನು ಹೊತ್ತು ತರುತ್ತಿದೆ. ಈ ಕಳೆದ 4-5 ತಿಂಗಳುಗಳಿಂದ ಅಥವಾ ಬಹಳ ದಿನಗಳಿಂದ ನೀವು ಯಾವುದಾದರೂ ಉನ್ನತ ಶಿಕ್ಷಣದ ಈ ಒಂದು ಕೋಚಿಂಗ್ ಸೇರಬೇಕು ಅಂತ ಇದ್ದರೆ,
ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀವು ಪಡಿಬೇಕು ಎಂದು ಏನಾದರೂ ಯೋಚಿಸುತ್ತಿದ್ದರೆ ಅದಕ್ಕೆ ಈಗ ಒಂದು ಸೂಕ್ತ ಕಾಲ ಕೂಡಿ ಬರಲಿದೆ. ಅದರಲ್ಲೂ ವಿಶೇಷವಾಗಿ ಸ್ವದೇಶವನ್ನು ಬಿಟ್ಟು ಈ ವಿದೇಶಕ್ಕೆ ಹೋಗಬೇಕು, ಉನ್ನತ ವ್ಯಾಸಂಗಕ್ಕಾಗಿ ಅಥವಾ ಈ ಒಂದು ಉದ್ಯೋಗಕ್ಕಾಗಿ ಪರವೂರವನ್ನು ಆಶ್ರಯಿಸಬೇಕು ಎಂದು ಹಂಬಲಿಸುತ್ತಿದ್ದ ಸಿಂಹರಾಶಿಯವರ ಕನಸುಗಳು ಈಗ ಈ ಒಂದು 138 ದಿನಗಳ ಅವಧಿಯಲ್ಲಿ ನನಸಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಈ ಹಿಂದೆ ನಿಮ್ಮ ಪ್ರಯತ್ನಗಳಿಗೆ ಎದುರಾಗಿದ್ದ ಈ ಅಡೆತಡೆಗಳು, ತಡೆಗೋಡೆಗಳು ಈಗ ನಿಧಾನವಾಗಿ ದೂರವಾಗಲಿವೆ. ಶನಿದೇವರ ಈ ಒಂದು ತೀಕ್ಷ್ಣ ದೃಷ್ಟಿಯು ನಿಮ್ಮ ಜಾತಕದ 10ನೇ ಮನೆಯಾದ ಕರ್ಮಭಾವದ ಮೇಲೆ ಬೀಳುತ್ತೆ. ಇದರ ನೇರ ಪರಿಣಾಮ ನಿಮ್ಮ ವೃತ್ತಿ ಜೀವನದ ಮೇಲೆ ಕಂಡುಬರುತ್ತೆ. ಈ ಅವಧಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ನಿರಂತರ ನಿರಾಸಕ್ತಿ, ಅಸಮಾಧಾನ ಇರಬಹುದು ಅಥವಾ ಬೇಸರ ಮೂಡಬಹುದು. ಪ್ರಸ್ತುತ ಮಾಡುತ್ತಿರುವ ಕೆಲಸವನ್ನು ಬಿಟ್ಟು ಈ ಹೊಸ ಉದ್ಯೋಗಕ್ಕೆ ಸೇರಬೇಕು, ವೃತ್ತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬೇಕು ಎಂಬ ತವಕ ಮತ್ತು ಗೊಂದಲ ನಿಮ್ಮನ್ನು ಕಾಡಬಹುದು. ಮನಸ್ಸು ಪದೇ ಪದೇ ನಾನು ಇಲ್ಲಿರಬಾರ್ದು, ಈ ಬದಲಾವಣೆ ಜಗದ ನಿಯಮ ಎಂದು ನಿಮ್ಮನ್ನು ಪ್ರಚೋದಿಸುತ್ತಿರುತ್ತೆ. ಆದರೆ ನೆನಪಿಡಿ, ಈ ದಯ್ಯ ನಡೆಯುತ್ತಿರುವುದರಿಂದ ಯಾವುದೇ ನಿರ್ಧಾರವನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳಬೇಡಿ. ಶನಿಯು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆಯೇ ಹೊರತು ಕೆಡಕನ್ನು ಮಾಡಲಾರ. ನಿಮ್ಮನ್ನು ಎದುರಿಸುವುದು ಈ ಒಂದು ವಿಶ್ಲೇಷಣೆಯ ಉದ್ದೇಶವಲ್ಲ, ಆದರೆ ಮುಂಬರುವ ದಿನಗಳಲ್ಲಿ ನೀವು ಎದುರಿಸಬೇಕಾದ ದೈಹಿಕ ಸವಾಲುಗಳ ಬಗ್ಗೆ ಎಚ್ಚರಿಸುವುದು ಅತ್ಯಂತ ಅನಿವಾರ್ಯವಾಗಿದೆ. ಶನಿಯ ವಕ್ರದೃಷ್ಟಿಯು ನಿಮ್ಮ ಆರೋಗ್ಯದ ಮೇಲೆ ನೇರ ಪ್ರಭಾವ ಬೀರಲಿದ್ದು, ಮುಖ್ಯವಾಗಿ ಈ ಒಂದು ಬೆನ್ನು ನೋವು ಆಗಿರಬಹುದು ಮತ್ತು ಈ ಒಂದು ಸ್ನಾಯುಗಳ ಸೆಳೆತ ನಿಮ್ಮನ್ನು ತೀವ್ರವಾಗಿ ಕಾಡುತ್ತೆ. ಇದರೊಂದಿಗೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು, ಈ ಒಂದು ಗ್ಯಾಸ್ಟ್ರಿಕ್, ಹೊಟ್ಟೆಯ ಉಬ್ಬರ ಮತ್ತು ಮಲಬದ್ಧತೆಯಂತಹ ತೊಂದರೆಗಳು ಎದುರಾಗುತ್ತೆ. ನಿಮ್ಮ ಆಹಾರ ಪದ್ಧತಿಯಲ್ಲಿ ಶಿಸ್ತು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ನೀವೇ ಈ ಮಾತನ್ನು ಒಪ್ಪಿಕೊಳ್ತೀರಾ. ಅಷ್ಟೇ ಅಲ್ಲದೆ ಈ ಹಿಂದೆ ನೀವು ಇದೇನೋ ಸಣ್ಣ ಸಮಸ್ಯೆ ಎಂದು ನಿರ್ಲಕ್ಷಿಸಿದ್ದ ಕೆಲವು ಹಳೆಯ ಆರೋಗ್ಯದ ತೊಂದರೆಗಳು ಈಗ ಮರುಕಳಿಸಲಿವೆ. ಅಂದರೆ ಉದಾಹರಣೆಗೆ ಈ ಒಂದು ಹಲ್ಲಿನ ಸಮಸ್ಯೆಗಳಾಗಿರಬಹುದು, ಸಣ್ಣದಾಗಿ ಕಾಣಿಸಿಕೊಂಡಿದ್ದ ಹಲ್ಲು ನೋವು ನೀವು ಆಲಕ್ಷಿಸಿದ್ದರೆ ಅದು ಈಗ ದೊಡ್ಡದಾಗಿ ಕಾಡಬಹುದು. ಅಥವಾ ಈ ಒಂದು ಗಂಟಲು ಮತ್ತು ಈ ಒಂದು ಶ್ವಾಸಕೋಶದ ಒಂದು ತೊಂದರೆ, ಈ ಕಫ, ನೆಗಡಿ ಅಥವಾ ಗಂಟಲಿನ ಒಂದು ಇನ್ಫೆಕ್ಷನ್ ಬಗ್ಗೆ ಆದಷ್ಟು ಜಾಗರೂಕರಾಗಿ ಇರಿ. ಈ ಹಿಂದೆ ನೀವು ನಿರ್ಲಕ್ಷ್ಯ ಮಾಡಿದ್ದ ಪ್ರತಿಯೊಂದು ಸಣ್ಣ ಆರೋಗ್ಯದ ಸಮಸ್ಯೆಯು ಈಗ ನಿಮ್ಮಿಂದ ಸೂಕ್ತ ಚಿಕಿತ್ಸೆ ಮತ್ತು ಔಷಧೋಪಚಾರವನ್ನು ಬೇಡುತ್ತೆ. ಆದ್ದರಿಂದ ಆರೋಗ್ಯದ ವಿಷಯದಲ್ಲಿ ಕಟ್ಟುನಿಟ್ಟಾದ ನಿಗಾವನ್ನು ಆದಷ್ಟು ವಹಿಸಿ. ಬ್ರಹ್ಮಾಂಡದ ಅತ್ಯಂತ ತೇಜಸ್ವಿ ಮತ್ತು ಈ ಒಂದು ನಾಯಕತ್ವದ ಗುಣ ಹೊಂದಿರುವ ಈ ಸಿಂಹರಾಶಿ ನಿಮ್ಮ ಜೀವನದಲ್ಲಿ ಈಗ ಅತ್ಯಂತ ಮಹತ್ವದ ಹಾಗೂ ಈ ಒಂದು ರೋಮಾಂಚನಕಾರಿ ಕಾಲಘಟ್ಟ ಒಂದು ಆರಂಭವಾಗುತ್ತಿದೆ. ಅತ್ಯಂತ ಪ್ರಭಾವಿ ಮತ್ತು ನ್ಯಾಯ ದೇವತೆಯಾದ ಶನಿ ಭಗವಾನರು ನಿಮ್ಮ ರಾಶಿಯ ಅಷ್ಟಮ ಭಾವದಲ್ಲಿ ಗೋಚಾರ ಮಾಡುತ್ತಿರುವಾಗ ಕೇವಲ ಈ ಬಾಹ್ಯ ಸನ್ನಿವೇಶಗಳು ಬದಲಾಗುವುದಿಲ್ಲ, ಬದಲಾಗಿ ನಿಮ್ಮ ಆಲೋಚನಾ ಶೈಲಿ, ಜೀವನದ ದಿಕ್ಕು ಮತ್ತು ನಿಮ್ಮ ಒಳಗಿರುವ ಅದೃಶ್ಯ ಆತ್ಮಶಕ್ತಿ ಸಂಪೂರ್ಣವಾಗಿ ರೂಪಾಂತರಗೊಳ್ಳುತ್ತಿದೆ. ಒಂದು ಮಾತು ಸದಾ ನೆನಪಿರಲಿ, ಕೇವಲ ಸಿಂಹಾಸನದ ಮೇಲೆ ಕುಳಿತವನು ಮಾತ್ರ ರಾಜನಲ್ಲ, ಬದಲಾಗಿ ಕಾಲವು ಅತ್ಯಂತ ಕಠಿಣವಾಗಿದ್ದರೂ ಸನ್ನಿವೇಶಗಳು ಎದುರಾಗಿ ನಿಂತರೂ ಧೃತಿಗೆಡದೆ ಒಳಗಿನಿಂದ ಮುರಿದು ಬೀಳದೆ ಧೀರನಾಗಿ ಹೋರಾಡುವವನೇ ನಿಜವಾದ ರಾಜ. ಸಿಂಹರಾಶಿಯವರ ಹುಟ್ಟುಗುಣವೇ ಅದು. ಮುಂಬರುವ 2026ರ ಈ ಒಂದು ಜುಲೈ 27ರಿಂದ ಆರಂಭಗೊಂಡು 2026ರ ಡಿಸೆಂಬರ್ 11ರವರೆಗಿನ ಕಾಲಾವಧಿಯು ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕವಾಗಿದೆ. 138 ದಿನಗಳ ಅವಧಿಯಲ್ಲಿ ಶನಿದೇವನು ಮೀನರಾಶಿಯಲ್ಲಿ ವಕ್ರಚಲನೆಯನ್ನು ಆರಂಭಿಸಲಿದ್ದಾನೆ. ಇದು ನಿಮ್ಮ ಮೇಲ್ಮೈ ಹೊಳಪನ್ನು ಪರೀಕ್ಷಿಸುವುದರ ಜೊತೆಗೆ ನಿಮ್ಮನ್ನು ಒಳಗಿನಿಂದ ವಜ್ರದಂತೆ ಗಟ್ಟಿಗೊಳಿಸುವ ಈ ದೈವಿಕ ಪ್ರತಿಕ್ರಿಯೆಯಾಗಿದೆ. ಈ ದಶರಥ ಮಹಾರಾಜನ ಶನಿ ಸ್ತೋತ್ರದಲ್ಲಿ ಶನಿದೇವನ ಭೀಕರ ಹಾಗೂ ಸತ್ಯದ ರೂಪವನ್ನು ಹೀಗೆ ವರ್ಣಿಸಲಾಗಿದೆ. ನಮಃ ಕೃಷ್ಣಾಯ ನೀಲಾಯ ಕಂಠನಿಭಾಯ ಚ ನಮಃ, ಈ ಲೋಕಾಗ್ನಿ ರೂಪಾಯ ಕೃತಾಂತಾಯ ಚ ವೈ ನಮಃ.
ಯಾರ ಸ್ವರೂಪವು ಅತ್ಯಂತ ಆಳವಾಗಿದೆಯೋ, ಗಂಭೀರವಾಗಿದೆಯೋ, ಕಾಳಾಗ್ನಿಯಂತೆ ತೇಜಸ್ವಿಯಾಗಿದೆಯೋ ಮತ್ತು ಪ್ರತಿಯೊಬ್ಬರ ಕರ್ಮಕ್ಕೆ ತಕ್ಕಂತೆ ನ್ಯಾಯಯುತ ಫಲವನ್ನು ನೀಡುತ್ತದೆಯೋ ಅಂತಹ ಪರಮ ಕರುಣಾಮಯಿ ಹಾಗೂ ಶಿಸ್ತಿನ ದೇವನಾದ ಶನಿದೇವನಿಗೆ ಕೋಟಿ ಕೋಟಿ ನಮನಗಳು. ಇಂತಹ ಶಕ್ತಿಯುಳ್ಳ ಶನಿದೇವನು ವಕ್ರಿಯಾದಾಗ ನಿಮ್ಮ ಜೀವನದ ಮೇಲಾಗುವ ಪ್ರಭಾವದ ನಿಖರವಾದ ಜ್ಯೋತಿಷ್ಯ ಲೆಕ್ಕಾಚಾರವನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಸಿಂಹರಾಶಿಯ ಜಾತಕದ ಪ್ರಮುಖ ಗ್ರಹಗತಿಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸೋಣ. ಅಂದರೆ ಸಿಂಹರಾಶಿಯಿಂದ 8ನೇ ಮನೆಯಲ್ಲಿ ಅಂದರೆ ಅಷ್ಟಮ ಭಾವದಲ್ಲಿ ಶನಿಯ ಒಂದು ಸಂಚಾರ ನಡೆಯುತ್ತಿದೆ. ಮೂಲ ಗ್ರಂಥಗಳ ಪ್ರಕಾರ ರಾಶಿಯಿಂದ 8ನೇ ಮನೆಯಲ್ಲಿ ಶನಿದೇವನ ಉಪಸ್ಥಿತಿಯು ಅತ್ಯಂತ ಜಟಿಲ ಹಾಗೂ ಸವಾಲಿನ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತೆ. ಇದನ್ನು ಸಾಮಾನ್ಯವಾಗಿ ಕಂಟಕ ಶನಿ ಅಥವಾ ಈ ಕಂಟಕ ಯೋಗ ಎಂದು ಕರೆಯಲಾಗುತ್ತೆ. ಕಂಟಕ ಎಂದರೆ ಗಂಟಲಿನಲ್ಲಿ ಸಿಲುಕಿಕೊಂಡ ಮುಳ್ಳಿನಂತೆ, ಉಸಿರಾಡಲು ಬಿಡದೆ ನುಂಗಲು ಆಗದಂತಹ ಒಂದು ಅಸಹಾಯಕ ಹಾಗೂ ನಿರಂತರ ಕಿರಿಕಿರಿಯ ಮನಸ್ಥಿತಿ ನಿಮ್ಮಲ್ಲಿ ಹಲವರಿಗೆ ಈಗ ಅನುಭವಕ್ಕೆ ಬರುತ್ತಿರಬಹುದು. ನಿಮ್ಮ ಜಾತಕದಲ್ಲೂ ಶನಿ ಅಶುಭ ಸ್ಥಾನದಲ್ಲಿದ್ದರೆ ಈ ಒಂದು ಪ್ರಭಾವ ತೀವ್ರವಾಗಿ ಇರುತ್ತೆ. ಈ ಭವಿಷ್ಯವಾಣಿಯು ಮುಖ್ಯವಾಗಿ ಸಿಂಹ ಚಂದ್ರ ರಾಶಿಯವರಿಗೆ ಅನ್ವಯಿಸುತ್ತೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಚಂದ್ರನು ಸಿಂಹ ರಾಶಿಯಲ್ಲಿದ್ದರೆ ಅಥವಾ ನಿಮ್ಮ ಜನ್ಮ ನಕ್ಷತ್ರವು ಮಗ, ಪೂರ್ವ ಪಾಲ್ಗುಣಿ, ಈ ಒಂದು ಉತ್ತರ ಪಾಲ್ಗುಣಿ ನಕ್ಷತ್ರದ ಮೊದಲ ಪಾದವಾಗಿದ್ದರೆ ಈ ಲೇಖನ ಹಾಗೂ ಇದರಲ್ಲಿರುವ ಎಚ್ಚರಿಕೆಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಿಸಬಲ್ಲವು. ಒಂದು ವೇಳೆ ನಿಮಗೆ ನಕ್ಷತ್ರಗಳ ಗೊಂದಲವಿದ್ದರೆ ಸುಲಭವಾಗಿ ಗುರುತಿಸಲು ಒಂದು ಮಾರ್ಗವಿದೆ. ನಿಮ್ಮ ಹೆಸರಿನ ಮೊದಲ ಅಕ್ಷರವು ಮ, ಮಿ, ಮು, ಮೆ, ಮೊ, ಟ, ಟಿ, ಟು, ಟೆ ಮುಂತಾದ ಅಕ್ಷರಗಳಿಂದ ಆರಂಭವಾಗುತ್ತಿದ್ದರೆ ನಿಮ್ಮದು ಸಿಂಹರಾಶಿ. ಇನ್ನು ಸರಳವಾಗಿ ಹೇಳಬೇಕೆಂದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ 5 ಎಂದು ಬರೆದಿರುವ ಮನೆಯಲ್ಲಿ ಅಂದರೆ ಚಂ ಅಥವಾ ಚಂದ್ರ ಎಂದು ಬರೆದಿದ್ದರೆ ಅದೇ ನಿಮ್ಮ ಸಿಂಹರಾಶಿ. ಈ ರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯ ಭಗವಾನರು. ಸೂರ್ಯನ ಪುತ್ರನೇ ಈ ಒಂದು ಶನಿದೇವ. ತಂದೆ ಮತ್ತು ಮಗನ ನಡುವಿನ ಈ ಒಂದು ವೈಚಾರಿಕ ಭಿನ್ನಾಭಿಪ್ರಾಯದ ಹಿನ್ನೆಲೆಯಲ್ಲಿ ಸಿಂಹರಾಶಿಗೆ ಶನಿಯ ವಕ್ರ ನಡೆ ಎಂತಹ ವಿಚಿತ್ರ ಯೋಗಗಳನ್ನು ಸೃಷ್ಟಿಸುತ್ತೆ ಎಂಬುದನ್ನು ನಾವು ನೋಡೋಣ. ವಿಪರೀತ ರಾಜಯೋಗ ಕೊಡಬಹುದು ಅಥವಾ ಇಲ್ಲ ಅಂದರೆ ಕಠಿಣ ಸವಾಲುಗಳ ಒಂದು ಸಮ್ಮಿಲನ ಅಂತಲೇ ಅನ್ನಬಹುದು. ಸಿಂಹರಾಶಿಯ ಜಾತಕದಲ್ಲಿ ಶನಿದೇವನು ಕೇವಲ ಅಷ್ಟಮಾಧಿಪತಿ ಮಾತ್ರವಲ್ಲ, ಆತ ನಿಮ್ಮ ಜಾತಕದ 6ನೇ ಮನೆ ಅಂದರೆ ಷಷ್ಠಮ ಭಾವ ಮತ್ತು 7ನೇ ಮನೆ ಸಪ್ತಮ ಭಾವ ಎರಡಕ್ಕೂ ಅಧಿಪತಿಯಾಗಿದ್ದಾನೆ. 6ನೇ ಮನೆಯ ಅಧಿಪತಿಯಾಗಿ ಶನಿಯು 8ನೇ ಮನೆಯಲ್ಲಿ ಕುಳಿತುಕೊಳ್ಳುವುದು ಅಂದರೆ ಜ್ಯೋತಿಷ್ಯದಲ್ಲಿ ಒಂದು ಅದ್ಭುತ ಯೋಗವನ್ನು ಸೃಷ್ಟಿಸುತ್ತೆ. ಅದನ್ನೇ ವಿಪರೀತ ರಾಜಯೋಗ ಎನ್ನಲಾಗುತ್ತೆ. ಆದರೆ ಅದೇ ಸಮಯದಲ್ಲಿ ಆತ 7ನೇ ಮನೆಯ ಸಪ್ತಮ ಭಾವ ಅಧಿಪತಿಯೂ ಆಗಿರುವುದರಿಂದ ಆ ಸ್ಥಾನದ ಒಡೆಯ 8ನೇ ಮನೆಗೆ ಹೋಗುವುದು ಅಷ್ಟೊಂದು ಇಲ್ಲಿ ಶ್ರೇಯಸ್ಕರವಲ್ಲ. ಈ ಮೊದಲಿಗೆ ಈ ಒಂದು ಭಾವಗಳ ಮಹತ್ವವನ್ನು ನಾವು ವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳೋಣ. 6ನೇ ಮನೆ ಅಂದರೆ ಷಷ್ಠಮ ಭಾವ. ಇದು ಸಾಲ, ಋಣ, ರೋಗ, ಶತ್ರುಬಾಧೆ, ಕೋರ್ಟ್ ಆಗಿರ್ಬೋದು, ಕಚೇರಿ, ವ್ಯಾಜ್ಯಗಳು, ದೈನಂದಿನ ಜೀವನದ ಈ ಕಠಿಣ ಹೋರಾಟ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪ್ರತಿನಿಧಿಸುತ್ತೆ. 7ನೇ ಮನೆ ಅಂದರೆ ಸಪ್ತಮ ಭಾವ. ಇದು ನಿಮ್ಮ ಒಂದು ವೈವಾಹಿಕ ಜೀವನ ಸಂಗಾತಿ, ಉದ್ಯಮದ ಪಾಲುದಾರಿಕೆ, ಸಾರ್ವಜನಿಕ ಸಂಪರ್ಕಗಳು ಮತ್ತು ವ್ಯಾಪಾರ ಒಪ್ಪಂದಗಳನ್ನು ನಿಯಂತ್ರಿಸುತ್ತೆ. 8ನೇ ಮನೆ ಅಷ್ಟಮ ಭಾವ. ಇದು ಸಂಪೂರ್ಣವಾಗಿ ನಿಗೂಢವಾದ ಮನೆ. ಹಠಾತ್ ಬದಲಾವಣೆಗಳು, ಅನಿರೀಕ್ಷಿತ ತಿರುವುಗಳು, ಅಡಗಿರುವ ರಹಸ್ಯ ಸಮಸ್ಯೆಗಳು, ಶಸ್ತ್ರಚಿಕಿತ್ಸೆ, ಆಳವಾದ ಸಂಶೋಧನೆ ಮತ್ತು ಈ ಒಂದು ವಿಮೆ, ಪಿತ್ರಾರ್ಜಿತ ಆಸ್ತಿ ಮತ್ತು ಕಾರ್ಮಿಕ ರೂಪಾಂತರವನ್ನು ಇದು ಸೂಚಿಸುತ್ತೆ. ಯಾವಾಗ ಈ 2 ಪ್ರಮುಖ ಭಾವಗಳ ಅಧಿಪತಿಯಾದ ಶನಿಯು ಅಷ್ಟಮ ಭಾವದಲ್ಲಿ ವಕ್ರನಾಗುತ್ತಾನೋ ಆಗ ನಿಮ್ಮ ಜೀವನದ ರಹಸ್ಯ ಪುಟಗಳು ತೆರೆದುಕೊಳ್ಳಲು ಪ್ರಾರಂಭಿಸುತ್ತೆ. ಸಿಂಹ ರಾಶಿಯವರಿಗೆ ಈಗಾಗಲೇ ಶನಿಯ ದೈಯ ಪ್ರಭಾವ ನಡೆಯುತ್ತಿದೆ. ಇದರ ನಡುವೆ 138 ದಿನಗಳ ಕಾಲ ಶನಿಯು ವಕ್ರನಾಗುವುದು ಎಂದರೆ ನೀವು ನಿಮ್ಮ ಆರೋಗ್ಯ, ಆರ್ಥಿಕ ಶಿಸ್ತು, ಪಾಲುದಾರಿಕೆ ಅಥವಾ ಈ ಒಂದು ಮಾನಸಿಕ ಒತ್ತಡ ಅತ್ಯಂತ ಗಂಭೀರವಾಗಿ ಪರಿಗಣಿಸಲೇಬೇಕು.
ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಹಳೆಯ ಮತ್ತು ಈ ಒಂದು ನಂಬಲರ್ಹವಾದ ಶ್ಲೋಕವೊಂದು ಇದೆ. ಈ ಒಂದು ವಕ್ರೀ ಗ್ರಹಗಳ ಶಕ್ತಿಯನ್ನು ಹೇಗೆ ವರ್ಣಿಸುತ್ತೆ ಎಂಬುದು ಅಂದರೆ, ಈ ವಕ್ರಸ್ತು ಮಹಾವೀರ್ಯ ರಾಜ್ಯ ಪ್ರದಾಗ್ರಹ ಪಾಪಾನಾಂ ಪುಂಸಾಂ ಕುರ್ವಂತಿ ಚ ವೃತಾಂ. ಅಂದರೆ ಇದರ ಆಳವಾದ ಅರ್ಥ ಏನಂದರೆ, ಯಾವುದೇ ಒಂದು ಗ್ರಹ ವಕ್ರಚಲನೆಗೆ ಒಳಗಾದಾಗ ಅದು ಸಾಮಾನ್ಯ ಸ್ಥಿತಿಗಿಂತ ಅತ್ಯಂತ ಬಲಶಾಲಿಯಾಗಿರುತ್ತೆ. ಅಂದರೆ ಮಹಾವೀರ್ಯ ಅಥವಾ ಅಪಾರವಾದ ದೈವಿಕ ಬಲವನ್ನು ಪಡೆದುಕೊಳ್ಳುತ್ತೆ. ಒಂದು ವೇಳೆ ಈ ಗ್ರಹವು ನೈಸರ್ಗಿಕವಾಗಿ ಶುಭ ಗ್ರಹವಾಗಿದ್ದರೆ, ಅಂದರೆ ಉದಾಹರಣೆಗೆ ಒಂದು ಗುರು ಅಥವಾ ಶುಕ್ರ, ಅದು ತನಗೆ ನಿಗದಿಪಡಿಸಿದ ಶುಭ ಫಲಗಳನ್ನು ಅತ್ಯಂತ ವೇಗವಾಗಿ ಮತ್ತು ವಿಸ್ತಾರವಾಗಿ ನೀಡುತ್ತೆ. ಆದರೆ ಶನಿದೇವನಂತೆ ನೈಸರ್ಗಿಕವಾಗಿ ಕ್ರೂರ ಅಥವಾ ಈ ಒಂದು ಪಾಪಿ ಗ್ರಹ ಎಂದು ಕರೆಯಲ್ಪಡುವ ಗ್ರಹವು ವಕ್ರಿಯಾದಾಗ ಅದರ ಒಂದು ಪ್ರಭಾವದಲ್ಲಿ ಒಂದು ತೀವ್ರತೆ ಅನ್ನೋದು ಇರುತ್ತೆ. ಅದು ನೀಡುವ ಕರ್ಮಫಲದ ವೇಗ ಹೆಚ್ಚಾಗುತ್ತೆ. ಸಿಂಹರಾಶಿಯವರೇ, ಶನಿದೇವನು ನಿಮ್ಮ ಜಾತಕಕ್ಕೆ ಕೇಂದ್ರನಾಗಿದ್ದರು 7ನೇ ಮನೆಯ ಒಡೆಯ. ಆತ ಪ್ರಸ್ತುತ ಅಷ್ಟಮದಲ್ಲಿ ಕುಳಿತು ವಕ್ರನಾಗಿರುವುದರಿಂದ ನಿಮ್ಮ ಆಚಾರ ವಿಚಾರ ವ್ಯವಹಾರ ಮತ್ತು ಸಂಸ್ಕಾರಗಳ ಮೇಲೆ 138 ದಿನಗಳ ಸಂಪೂರ್ಣ ಫಲಿತಾಂಶ ಆಧಾರಿತವಾಗಿದೆ. ಇಲ್ಲಿ ಒಂದು ಪರಮ ಸತ್ಯವನ್ನು ನೀವು ಅರಿತುಕೊಳ್ಬೇಕು. ಯಾರು ಈ ಅವಧಿಯಲ್ಲಿ ಅಧರ್ಮದ ಹಾದಿ ಹಿಡಿಯುತ್ತಾರೋ, ಸುಳ್ಳು ಹೇಳ್ತಾರೋ, ವ್ಯವಹಾರದಲ್ಲಿ ಮೋಸ ಮಾಡ್ತಾರೋ ಅಥವಾ ಇತರರ ಮನಸ್ಸಿಗೆ ಹಾಗೂ ಆಸ್ತಿಗೆ ದ್ರೋಹ ಬಗೆಯುತ್ತಾರೋ ಅಂತಹವರಿಗೆ ಈ ವಕ್ರೀ ಶನಿಯು ಅತ್ಯಂತ ಕಠಿಣವಾದ ಪಾಠವನ್ನು ಕಲಿಸುತ್ತಾನೆ. ಸಣ್ಣ ತಪ್ಪುಗಳಿಗೂ ದೊಡ್ಡ ಮಟ್ಟದ ದಂಡನೆ ಎದುರಾಗಬಹುದು. ಆದರೆ ಇದರ ಇನ್ನೊಂದು ಸಕಾರಾತ್ಮಕ ಮುಖ್ಯ ಅತ್ಯಂತ ಅದ್ಭುತವಾಗಿದೆ. ಮುಖ. ಯಾರು ಧರ್ಮದ ಹಾದಿಯಲ್ಲಿ ನಡೆಯುತ್ತಾರೋ, ಕಷ್ಟಪಟ್ಟು ಕೆಲಸ ಮಾಡ್ತಾರೋ, ಸಮಾಜದ ಕೆಳವರ್ಗದ ಜನರಿಗೆ ಗೌರವ ನೀಡ್ತಾರೋ ಮತ್ತು ತಮ್ಮ ಆಂತರಿಕ ಶಿಸ್ತನ್ನು ಕಾಪಾಡಿಕೊಳ್ತಾರೋ ಅವರಿಗೆ ಈ ಶನಿದೇವನು ಅನಿರೀಕ್ಷಿತ ಧನಲಾಭ, ಉದ್ಯಮದಲ್ಲಿ ಅಪಾರ ಯಶಸ್ಸು ಮತ್ತು ಸಮಾಜದಲ್ಲಿ ಒಂದು ಉನ್ನತವಾದ ಸ್ಥಾನಮಾನವನ್ನು ತಂದುಕೊಡಲಿದ್ದಾನೆ. ಅಷ್ಟಮ ಭಾವದ ಶನಿಯು ಭೂಮಿಯ ಅಡಿಯಲ್ಲಿ ಅಡಗಿರುವ ನಿಧಿಯಂತೆ. ನೀವು ಪ್ರಾಮಾಣಿಕರಾಗಿದ್ದರೆ ನಿಮ್ಮ ಕಣ್ಣಿಗೆ ಕಾಣದ ಯಶಸ್ಸಿನ ಬಾಗಿಲುಗಳನ್ನು ಈ ವಕ್ರ ಶನಿಯು ತೆರೆಯಲಿದ್ದಾನೆ. ಅಷ್ಟಮ ಭಾವದ ಪ್ರಮುಖ ಗುಣಲಕ್ಷಣಗಳು ಎಂದರೆ, ಅದು ರಹಸ್ಯಗಳನ್ನು ಅಡಗಿಟ್ಟಿಕೊಳ್ಳುವುದು. ಯಾವಾಗ ಶನಿದೇವನು ಇಲ್ಲಿ ವಕ್ರಿಯಾಗುತ್ತಾನೋ ಆಗ ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ಮೂಲೆಗೆ ತಳ್ಳಲ್ಪಟ್ಟಿದ್ದ ಅಥವಾ ನೀವು ಇಗ್ನೋರ್ ಮಾಡಿದ್ದ ವಿಷಯಗಳೆಲ್ಲವೂ ಒಂದೊಂದಾಗಿ ನಿಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತೆ. ಇದು ಹೆದರಬೇಕಾದ ಸಮಯವಲ್ಲ, ಬದಲಾಗಿ ಈ ಸಮಸ್ಯೆಗಳನ್ನು ಬೇರು ಸಹಿತ ಕಿತ್ತೊಗೆಯಲು ಸಿಕ್ಕಿರುವ ದೈವಿಕ ಒಂದು ಅವಕಾಶ ಅಂತಲೇ ಅನ್ನಬಹುದು. ಆದಷ್ಟು ಜಾಗ್ರತೆಯಿಂದ ಎಚ್ಚರವಾಗಿ ಇರಿ. ಯಾರಿಗೆ ಮಾಡಲು ಸಾಧ್ಯ ಆಗುತ್ತೆ ಅಂತಹವರು ಇದನ್ನು ಮಾಡಿ. ಈ ಒಂದು ವ್ರತ ಮಾಡಿದ್ರೆ ಇಂದಿನ ಜನ್ಮದ ನಿಮ್ಮ ಪಾಪಗಳನ್ನು ಕ್ಷಯಗೊಳಿಸುವ ಈ ಶಕ್ತಿಯನ್ನು ಹೊಂದಿದೆ ಅಂತಲೇ ನಾವು ಅನ್ನಬಹುದು. ಈ ವ್ರತವನ್ನು ಆಚರಿಸಿದರೆ, ಈ ಏಕಾದಶಿಯಂದು ಈ ಭಕ್ತಿಯಿಂದ ಉಪವಾಸ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಬ್ರಾಹ್ಮಣರಿಗೆ, ಅದರಲ್ಲೂ ಅನ್ನದಾನ ಮಾಡಿದಷ್ಟು ಪುಣ್ಯ ನಿಮಗೆ ಲಭಿಸುತ್ತೆ. ನಿಮಗೆ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಈ ಪಾರಾಯಣ ಮಾಡಿ ಅಥವಾ ಈ ಮಹಾಮಂತ್ರ 108 ಬಾರಿ ಜಪಿಸಿ. ಓಂ ನಮೋ ಭಗವತಿ ವಾಸುದೇವಾಯ ನಮಃ. ಈ ಉಪಯುಕ್ತವಾದ ಮಾಹಿತಿಯನ್ನು ಆದಷ್ಟು ನಿಮ್ಮ ಕುಟುಂಬದವರಿಗೆ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.